ನಾವು ಐ ಆಮ್ ರೆಡಿ ಟು ರಿಸೈನ್ ಲೆಟ್ ದ ಕೋರ್ ಪ್ರೂವ್ ಆಗಲಿಲ್ಲ ಅಂದರೆ ಮತ್ತೆ ಬಂದು ಅಂತ ಅವರು ಮುಂದೆ ಬರ್ತಾರೆ. ಎಲ್ಲ ಕಡೆನೂ ಜೆ ಡಿ ಎಸ್ ಇದೆ, ಎಲ್ಲಿಲ್ಲ ಅಂತ ಕೂಡ ನಮ್ಮ ಪಾರ್ಟಿಯವರು ಎಲ್ಲ ಮಾತಾಡ್ತಾರೆ. ಇಲ್ಲಿಂದ ಅಶೋಕ್ ಅವರು ಅಲ್ಲಿ ನಮ್ಮ ಪಾರ್ಟಿಯವರು ಇದ್ರಲ್ಲ, ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ MLC ಕಳೆದ 1 ವರ್ಷದಿಂದ ಏನಾದರೂ ಅಭಿವೃದ್ಧಿ ಆಗಿದೆ ಕೋಲಾರ ಜಿಲ್ಲೆ ನೀವು ನೋಡಿದಂಗೆ? ನನಗಿಂತ ಜಾಸ್ತಿ ನಿಮಗೆ ಗೊತ್ತು ಏನೇನಾಗಿದೆ. ಇವಾಗ ಇದು ಹ್ಯಾಂಡಿಕ್ಯಾಪ್ ಮತ್ತು ಇದರದ್ದು ವೆಹಿಕಲ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಇದು ಮಾಡಿದ್ರು. ಅದನ್ನು ಡೇಟ್ ಕೊಟ್ಕೊಂಡು ಹೋಗ್ತಾನೆ ಇದೆ. ಆ ವೆಹಿಕಲ್ಸ್ ಬಂದು ಸುಮಾರು 4 ತಿಂಗಳಾಗಿತ್ತು, 4-5 ತಿಂಗಳಾಗಿತ್ತು. ಅದನ್ನು ನಾವು ಪಾರ್ಕ್ ಮಾಡ್ಕೊಂಡಿಟ್ಟಿದ್ದಾರೆ. ಇವತ್ತವರೆಗೂ ಅದಕ್ಕೆ ಡೇಟ್ ಕೊಟ್ಟಿದ್ದಾರೆ. ನಿನ್ನೆ ಇವರು ಡಿಪಾರ್ಟ್ಮೆಂಟ್ ಅವ್ರು ಮಾತಾಡಿದಾಗ ಡೇಟ್ಸ್ ಕೊಟ್ಟಿಲ್ಲ, ಅದಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ಬಟ್ ಅದರಲ್ಲಿ ಟೆಕ್ನಿಕಲ್ ಆಗಿ ಏನಾಗಿದೆ ಅಂದರೆ 1 ತಿಂಗಳ ಹಿಂದೆವರೆಗೂ ನಮ್ಮದು ಇದಿತ್ತು ಕೋಡ್ ಆಫ್ ಕಾಂಡಕ್ಟ್. ಅದಾದಮೇಲೆ ಅದೇನೋ 2 ಟೈರ್ ಫಿಕ್ಸ್ ಮಾಡಬೇಕಾಗಿತ್ತು, 2 ಟೈರ್ ಫಿಕ್ಸ್ ಮಾಡಿದ್ದಾರೆ, ಅದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ನೀವು ಹೇಳ್ದಂಗೆ ಡೆವಲಪ್ಮೆಂಟ್ ವರ್ಕ್ಸ್ ಏನು ಬರಬೇಕು ಅದನ್ನು ಮಾಡೋಕ್ಕೆ ಅವರು ಮುಂದೆ ಆಗಬೇಕೇ ಹೊರತು ನಾವು ಮುಂದೆ ಅದನ್ನು ನೀವು ಇದು ಮಾಡ್ತಾ ಇಲ್ಲ ಅಂತ ಹೇಳ್ಬೋದೇ ಹೊರತು ಇಲ್ಲ ಸರ್. ಡೆವಲಪ್ಮೆಂಟ್ ಆಗಿದೆ ಏನಾದರೂ 1 ವರ್ಷದಿಂದ? ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಇದೆ, ನೀವು ಗಮನಿಸಿದಂತೆ ನಿಮಗೆ ಗೊತ್ತು ಯಾವ ಡೆವಲಪ್ಮೆಂಟ್ ಆಗಿದೆ ಅಂತ ನೀವು ಹೇಳಿ ನನಗೆ. ನಾನು ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಉಸ್ತುವಾರಿ ಸಚಿವರು ಬಂದು 2 ತಿಂಗಳಾಗಿದೆ ಸರ್ ಜಿಲ್ಲೆಗೆ. ಇವಾಗ ಚಿಕ್ಕಬಳ್ಳಾಪುರ ಇದೆ, ಒಂದು 3-4 ದಿನ ಇದೆ. ಬಟ್ ಇಲ್ಲಿ ನೀವು ಹೇಳ್ತಾ ಇರೋದು ಕರೆಕ್ಟೇ, KDP ಮೀಟಿಂಗ್ ಆಗಿಲ್ಲ. KDP ಮೀಟಿಂಗ್ ಬಂದು ಮಾಡಬೇಕಾಗಿದೆ ಯಾರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಬರೋಕ್ಕೆ ರೆಡಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಬಿಕಾಸ್ ಈ ಇಸ್ ದ ಹೆಡ್ ಆಫ್ ದ ಮೀಟಿಂಗ್. ಅವರು ನೇತೃತ್ವದಲ್ಲಿ ಮೀಟಿಂಗ್ ನಡೆದಿದೆ, ನಾವು ಬಂದು ಮಾಡಬೇಕು. ಗ್ಯಾರಂಟಿ ಯೋಜನೆಗಳಿಂದ ಹಾಗೆ ಆಗಿದೆ ಅಂತ ಹೇಳ್ತಾ ಇದ್ದೀವಿ ನಾವು. ಇವತ್ತಿನ ನಾವು ಎಲೆಕ್ಷನ್ ಏನು ಸ್ಟಾರ್ಟ್ ಆದ ಆವಾಗಿಂದ ಹೇಳ್ತಾನೆ ಇದ್ದೀವಿ. ಯಾಕೆಂದರೆ ಫಂಡ್ಸ್ ಎಲ್ಲ ಅದನ್ನು ಡೈವರ್ಟ್ ಮಾಡ್ತಾರೆ. ಡೈವರ್ಟ್ ಮಾಡಿದಾಗ ಡೆವಲಪ್ಮೆಂಟ್ ವರ್ಕ್ಸ್ ಕುಂಠಿತ ಹಾಗೆ ಆಗಿದೆ. ಈಗ ನಾವು ನಾನು ಇವತ್ತು ಒಂದು ಮಾತು ಹೇಳ್ತೀನಿ, BJP ನಾಯಕರು JDS ನಾಯಕರು ನಾವು ಎಕ್ಸೆಪ್ಟ್ ಕೋಆಪರೇಷನ್ ಕಾಂಗ್ರೆಸ್ ಎಲೆಕ್ಟೆಡ್ MLAs and MLCs. ನಾವು ಇವಾಗ ಎಲೆಕ್ಷನ್ ಫೇಸ್ ಮಾಡಿ ಗೆದ್ದಿರೋದು ಏನಕ್ಕೆ ಜನಕ್ಕೆ ಒಳ್ಳೇದಾಗಬೇಕು, ಅದು ಅವ್ರ ಸಹಕಾರ ನಾವು ಬೇಕು. ಏನು ಕೋಲಾರ ಶಾಸಕರು ನಾನು ಸಹಕಾರ ಮಾಡ್ತೀನಿ, ನಮ್ಮ ಕಡೆಯಿಂದ ಸಂಸತ್ತಿನ ಸಹಕಾರ ಇದೆ, ನಾನು ಅದನ್ನು ವೆಲ್ಕಮ್ ಮಾಡ್ತೀನಿ. ಅವ್ರು ಥ್ಯಾಂಕ್ಸು ಹೇಳ್ತೀನಿ. ಯಾಕಂದರೆ ಒಟ್ಟಾಗಿ ಕೆಲಸ ಮಾಡಿದ್ರೆ ಆಗೋದು. ಇವಾಗ ಏನು ನಾವು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸು ಸ್ಕೀಮ್ಸು ತರ್ತೀವೋ ಅದು ಅನುಷ್ಠಾನ ಬರೋದು ಸ್ಟೇಟ್ ಗೌರ್ಮೆಂಟಿಂದ. ಸೊ ಅವರು ನಮಗೆ ಸಹಕಾರ ಮಾಡಬೇಕು, ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಸರ್ BGML ಏನಾಗಿದೆ ಇವಾಗ ಅಮೌಂಟ್ಸ್ ಅದೇನಿದೆ ಮಣ್ಣು ತೆಗೆದು ಆಸೆ ಆಯಿತು, ಅದನ್ನು ಫಿಲ್ಟರ್ ಮಾಡಿ ಅದರಲ್ಲಿ ಬಂಗಾರ ಮಣ್ಣು ಫಿಲ್ಟರ್ ಮಾಡಿ 0.5 ಗ್ರಾಮ್ಸ್ ಬಂಗಾರ ಹೇಳ್ತಾರೆ. ಅದು ಅಷ್ಟು ಈಸಿ ಪ್ರೋಸೆಸ್ ಅಲ್ಲ. ಯಾಕೆಂದರೆ ಸುಮಾರು ಭಾಳ ಇದಿದೆ, ನ್ಯೂನ್ಸು ಅದೇನಂತಾರೋ ಅದನ್ನು ಫಿಲ್ಟರ್ ಮಾಡಬೇಕಾದ್ರೆ ಅಷ್ಟು ಮತ್ತೆ ಜಾಗ ಬೇಕಾಗಿದೆ. 0.5 ಗ್ರಾಮ್ಸ್ ಇವಾಗ ಅದಕ್ಕೆ ಖರ್ಚಾಗಿ 2,000 ರೂಪಾಯಿ ಅಂತ ತನ್ನ ಮಣ್ಣು ಫಿಲ್ಟರ್ ಮಾಡಿ. ಸೊ ಅದನ್ನು ಫಿಲ್ಟರ್ ಮಾಡಿಸಿದ್ರೆ ನಮ್ಗೆ 0.5 ಗ್ರಾಮ್ಸ್ ಇವತ್ತು ರೇಟ್ 500 ರೂಪಾಯಿ ಒಂದು ಟನ್ನು ಫಿಲ್ಟರ್ ಮಾಡಿಸಿ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋದು, ಬೇರೆ ಕಡೆ ಹಾಕೋದು, ಮತ್ತು JCBಗಳು ಅದನ್ನೆಲ್ಲ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಸುಮಾರು ಒಂದು 15 ದಿನ ಹಿಂದೆ ಕುಮಾರಸ್ವಾಮಿ ಹಾಕೊಂಡಾಗ ನಾನು ಕುಮಾರಸ್ವಾಮಿ ಬಂದಿದ್ದು ಹೇಳ್ತೀನಿ, ಅದೆಲ್ಲ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿ ಅಕಸ್ಮಾತ್ ಅದು ಫೀಸಿಬಲ್ ಆದರೆ ಅದು ಮಾಡ್ತೀವಿ ಅಂತ ಹೇಳಿ.
ನಿತಿನ್ ಗಡ್ಕರಿ ಸರ್ ಮೀಟ್ ಮಾಡಿದಾಗ ಬಟ್ ಕಿಶನ್ ರೆಡ್ಡಿ ಅವರು ಹೈದರಾಬಾದಲ್ಲಿ ಅವ್ರು ಮೀಟ್ ಮಾಡೋಕ್ಕಾಗಲಿಲ್ಲ. ಸೊ ಇದು ಈ ಸೆಷನ್ ಸ್ಟಾರ್ಟ್ ಆಗುವಾಗ ಇದನ್ನು ಅದ್ರ ಬಗ್ಗೆನೂ ಮಾತಾಡ್ತೀವಿ. ಸೋಮವಾರ 5 ಯೂನಿಯನ್ಸ್ ಇದೆ BJP-ಯಲ್ಲಿ, 5 ಯೂನಿಯನ್ಸ್ ಅವ್ರನ್ನೂ ಕರೆಸಿದ್ದೇನೆ. ಅದ್ರ ಜೊತೆ ಅವ್ರು ಯಾರು ಇನ್ಚಾರ್ಜ್ ಓಡಿಸ್ತೀನಿ ಅಂತ ಯಾರು ಸ್ಪೆಷಲ್ ಡ್ಯೂಟಿ ಅವ್ರನ್ನೂ ಕರೆದಿದ್ದೀನಿ. ಈ 5 ಜನ ಯೂನಿಯನ್ಸ್ ಅವ್ರಿಗೆ ಬೇಡಿಕೆ ಇದೆ, ಏನು ಆಗಬೇಕು ಅಂತ ಯಾಕಂದರೆ ಅವರು ನಮ್ಗೆ ಹೇಳ್ತಾರೆ ಮಾತಾಡೋ ಮೇಲೆ ಅದು ನೋಡಿ ಅವರು ಇವರೆಲ್ಲರೂ ಇಂಪಾರ್ಟೆಂಟ್. ಅದ್ರ ಜೊತೆ ಹೈಕೋರ್ಟಲ್ಲಿ ಒಂದು 3,007 ಜನಕ್ಕೆ ಏನು ಎಂಪ್ಲಾಯ್ಸ್ ಅವ್ರಿಗೆ BRS ಕೋವಿಡ್ ಏನು ಬಂದಿದೆ ಸ್ವಲ್ಪ ಈ 5 ವರ್ಷ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ 3ನೇ ಸ್ಥಾನಕ್ಕೆ ಬಂದಿರುತ್ತೆ. ಅದು ಹಾಗೇ ಆಗುತ್ತೆ ಅಂತ ಹೇಳಬೇಕಾಗ್ತದೆ. ಅವರೇ ಪ್ರಧಾನಿ ಆಗಿರ್ತಾರೆ. ಅವರೇ ಮತ್ತೆ ಇನ್ನೊಂದು ಏನು ಇವಾಗ ನಮ್ಮ ಇನ್ನೊಂದು ಲಾಸ್ಟ್ ಇದೊಂದು MLA ಎಲೆಕ್ಷನ್ ಏನು ಒಂದು ಸಹಕಾರ ಕೊಡ್ತಾರೆ BJP ಮತ್ತು JDS ಮಾಲೂರಲ್ಲಿ ರಾಮೇಗೌಡರು ಮತ್ತು ಮಂಜುನಾಥ್ ಅವರು ಮತ್ತು ಗೂಡಿ ವಿಜಯ್ ಅವರು ಚೇತ್ರಿಪಲ್ಲಿ JDS ಕಾರ್ಯಕರ್ತರು ಕೆ ರಾಜೇಂದ್ರನ್ ಅವರಾಗಲಿ ಮತ್ತು ಮೋಹನ್ ಕೃಷ್ಣರಾಗಲಿ BJP ಸಿಬ್ಬಂದಿ ಅವರಾಗಲಿ ಮುಳಬಾಗಿಲಲ್ಲಿ ಶೇಖರ್ ಅದಾಗಲಿ BJP ಅವರು ಮತ್ತು ನಮ್ಮ MLA ಸಿಬ್ಬಂದಿ ಮಂಜುನಾಥ್ ಅವರು ಇಲ್ಲಿ ಕೋಲಾರಲ್ಲಿ ನಮ್ಮ ಕೊರ್ತೂರು ಪ್ರಕಾಶ್ ಅವರು ಆಗಲಿ ಮತ್ತು ನಮ್ಮ CMR ಶ್ರೇಯಾದ್ ಆಗಲಿ ನಮ್ಮ ಮಾಜಿ ನಮ್ಮ ಇದರಲ್ಲಿ ಶ್ರೀನಿವಾಸಪುರದಲ್ಲಿ ವೆಂಕಟ ಶಿವರೆಡ್ಡಿ ಆಗಲಿ ಮತ್ತು ಏನು ನಮ್ಮ BJP ಕ್ಯಾಂಡಿಡೇಟ್ ಶ್ರೀನಿವಾಸ ರೆಡ್ಡಿ ಅವರಾಗಲಿ ಮತ್ತು ಚಿಂತಾಮಣಿಯಲ್ಲಿ JK ಕೃಷ್ಣ ರೆಡ್ಡಿ ಆಗಲಿ ಮತ್ತು ಶಿವರತ್ನಾಗಲಿ ಸಿದ್ಧಘಟ್ಟ ಅಲ್ಲಿ ಮಾಜಿ ಶಾಸಕ ರಾಜಣ್ಣ ಮತ್ತು ಹಾಲಿ ಶಾಸಕ ರವಿ ಅವರಾಗಲಿ ಮತ್ತು ರಾಮಚಂದ್ರ ಗೌಡ BJP ಎಲ್ಲ ಪಾತ್ರ ಭಾಳ ಜಾಸ್ತಿ ಇದೆ. ಅದ್ರ ಜೊತೆ ನಮ್ಮ BJP ಸ್ವಾಮಿ ಅವರಾಗಲಿ ಎಲ್ಲ ನಮಗೆ ಭಾಳ ಸಹಾಯ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ. ಅವ್ರ ಜೊತೆ ಏನು ನಮ್ಮ ಎಲ್ಲ BJP ಇದು ಬೇರೆ ಬೇರೆ ಘಟಕದ ಅಧ್ಯಕ್ಷರು ಎಲ್ಲ ಆಗಲಿ ಮಹಿಳಾ ಘಟಕ SC ಮೋರ್ಚಾ ಮತ್ತು ಮೈನಾರಿಟಿ ಘಟಕ ಮತ್ತು ಯುವ ಮೋರ್ಚಾ ಘಟಕ ಏನೇನು ಘಟಕಗಳಿದೆ BJP ಎಲ್ಲ ಅವರ ಘಟಕದ ಪ್ರಧಾನಿಗಳಾದರೂ ಪ್ರಧಾನ ಕಾರ್ಯದರ್ಶಿಗಳಾದರೂ ಅಧ್ಯಕ್ಷರಾಗಲಿ ಮತ್ತು BJP ಕಾರ್ಯಕರ್ತರು JDS ಮೇಲ್ಪಟ್ಟು ನಮ್ಮ ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳು ಅಂತ ಏದ್ರ ಮೇಲೆ ನಾವು ಅದಕ್ಕೆ ಬಿಟ್ಟಿದ್ದೀವಿ. ದಯವಿಟ್ಟು ನಾನು ವೈಯಕ್ತಿಕವಾಗಿ ನಾನೆಲ್ಲ ಇಷ್ಟ ಇಲ್ಲ. ಇನ್ವೆಸ್ಟಿಗೇಷನ್ ಏನಾಗುತ್ತೋ ತಪ್ಪಿಸ್ತಾರೆ ಯಾರು ಏನಾಗುತ್ತೋ ಡಿಪಾರ್ಟ್ಮೆಂಟ್ ಏನೇನು ಹಣಕಾಸು ಸಚಿವರು ಸಹ ಎಕ್ಸಾಮ್ ಆಗಿದೆ. ಈಗ ಹಿನ್ನೆಲೆಯಲ್ಲಿ ಅವ್ರನ್ನೂ ರಾಜೀನಾಮೆ ಕೊಡಬೇಕು, ಇನ್ವೆಸ್ಟಿಗೇಷನ್ ಆಗಲಿ ಏನು ಆಚೆ ಬಂದಿದೆ ನಾವು ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಪಾರ್ಟಿಯವರು ನಾವು ಸ್ಟ್ಯಾಂಡ್ ಅಲ್ಲ ಸರ್, ಈಗ ಆಲ್ರೆಡಿ JDS ಯೋಜನೆ ಹೋರಾಟ ಮಾಡಿದ್ದಾರೆ. CM ರಾಜೀನಾಮೆ ಕೊಡಬೇಕು, ನೀವು ನೋಡಿದ್ರೆ ಬೇಡ ಅಂತ ಹೇಳ್ತಿದ್ರಲ್ಲ. ನಾನೇನು ಬೇಡ ಅಂತ ಇನ್ವೆಸ್ಟಿಗೇಷನ್ ಆಗೋದಿಲ್ಲ. ಇನ್ವೆಸ್ಟಿಗೇಷನ್ ಆಗಿಲ್ಲ ನಮ್ಮ ಪಾರ್ಟಿಯವರು ಏನು ಸ್ಟ್ಯಾಂಡ್ ತಗೊಂಡು ನಮ್ಮ BJP ಅವರು ಯಾಕಂದರೆ ನಾವೆಲ್ಲ ಮೈತ್ರಿ ಹೆಂಗೆ ಇದರಲ್ಲಿದ್ದೀವಿ, ಇಬ್ಬರು ಸೇರ್ಕೊಂಡು ಕೂತ್ಕೊಂಡು ಅದು ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಪ್ರತಿಭಟನೆ ಮಾಡೋದು ಬೇಡ ಸರ್, ಮಾಡ್ತಾ ಇದ್ದೀವಿ. CBI ಕೊಡಬೇಕು ಅಂತ ಆರೋಪ ಬಂದಿರೋದು